ಬನ್ನಿ ಸರ್, ಒಂದು ಫೋಟೋ ಬನ್ನಿ ಸರ್, ಒಂದು ಫೋಟೋಗೆ ಬನ್ನಿ ಸರ್, ಆ ಕಡೆ ಹೋಗು. ನೀವೇ ಚೇರ್ಮನ್ ಸರ್. ಮಧ್ಯ ಫೋಟೋ ಹಿಂದೆ ಬನ್ನಿ. ಈ ಕಡೆ ಬರಪ್ಪ, ಅವನು ಚಿಕ್ಕ ಹುಡುಗನ ಹೊರಗಡೆ ಹಾಕೋದು. ಸ್ವಲ್ಪ ಸೈಡ್ ಸಾಹೇಬ್ರು ಫ್ಯಾನ್ಸ್ ಅವರು. ಸರ್ ಸೈಡ್ ಬನ್ನಿ. ನೋಡಿ ಸರ್, ಇಲ್ಲಿ ನೋಡಿ. ಸರ್ ಸೈಡ್ ಬನ್ನಿ. ನೋಡಿ ಸರ್, ಇಲ್ಲಿ ನೋಡಿ. ಕ್ಯಾಮ್ರಾ ನೋಡಿ, ಕ್ಯಾಮ್ರಾ ನೋಡಿ, ಏನು ನೋಡಿ ಅದು. ಸರ್ ಸೈಡ್ ಬನ್ನಿ. ನೋಡಿ ಸರ್, ಇಲ್ಲಿ ನೋಡಿ. ಕ್ಯಾಮ್ರಾ ನೋಡಿ, ಕ್ಯಾಮ್ರಾ ನೋಡಿ, ಏನು ನೋಡಿ ಅದು. ಏನು ನೋಡಿ ಅದು. ಯಾಕೆ ಹೆಂಗೈತೆ?
ಓಕೆ ಸ್ಟಿಲ್ ನೋಡಬೇಕು ಅವರು ಪ್ರಾಡಕ್ಟ್ನ. ಓಕೆ ಡನ್ ಆಯಿತು. ಐವತ್ತನೇ ವರ್ಷದ ಅತ್ಯಂತ ಭಾಳ ಖುಷಿಯಿಂದ 100 ಕಾಲ ಬದುಕಲಿ ಅಂತ 50ನೇ ಬರ್ತ್ಡೇ, ಅವರ 100ನೇ ಬರ್ತ್ಡೇಗೂ ಕೂಡ ನಾನು ಬರ್ತೀನಿ ಅಂತ ಹೇಳ್ತೀನಿ. ಅಂದರೆ ಮನುಷ್ಯ ದೇವರು ಕೊಟ್ಟರೆ 100 ವರ್ಷ ಆರೋಗ್ಯವಾಗಿ ಇಂಥ ಸಮಾಜ ಸೇವೆ ಮಾಡಿಕೊಂಡು ಬದುಕೋರು ಜಾಸ್ತಿ ದಿನ ಬದುಕಬೇಕು. ಒಂದು ದೇವಸ್ಥಾನ ಕಟ್ಟುವುದರ ಜೊತೆಗೆ ಒಂದು ಸಂಸ್ಥೆಯನ್ನು ಕಟ್ಟಬೇಕಂತೆ ಆ ಕೆಲಸ ಮಾಡಿದ್ದಾರೆ ಸುರೇಶ್ ಅವರು. ಅವ್ರಿಗೆ ದೇವರು ಒಳ್ಳೇದು ಮಾಡಲಿ, ಇನ್ನೂ 100 ಕಾಲ ಬದುಕಿ. ಥ್ಯಾಂಕ್ ಯು. ನಾನು ಭಾಳ ವರ್ಷದಿಂದ ನಾನು ಬರೀ ಪರಿಚಯ ಅಷ್ಟೇ ಅಲ್ಲ, ನನ್ನ ಬಂಧುಗಳು ಇಲ್ಲೇ ಕುಳಿತಿದ್ದಾರೆ. ಅವ್ರ ಮಾವ ಅವರು, ನಾವೆಲ್ಲ ಅತ್ಯಂತ ಕ್ಲೋಸ್ ರಿಲೇಟಿವ್ಸು, ಸಂಬಂಧಿಕರು ನಾವು. ಇದೀಗ ನಮ್ಮ ಕಾರ್ಯಕ್ರಮದ ಮೆರುಗನ್ನು ಮತ್ತಷ್ಟು ಹೆಚ್ಚಿಸಿರುವಂತಹ ಅಸಂಖ್ಯಾತ ಕುಟುಂಬಗಳ ಬದುಕಿನಲ್ಲಿ ಆಶಾ ಕಿರಣವಾಗಿರುವಂತಹ ನಮ್ಮ ವೈದ್ಯಕೀಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿ ಸಾವಿರಾರು ರೋಗಿಗಳ ಬದುಕಿನಲ್ಲಿ ಆಶಾ ಕಿರಣವಾಗಿರುವಂತಹ ಗೌರವಾನ್ವಿತ ಡಾಕ್ಟರ್ ಟಿ.ಎಚ್. ಅಂಜನಪ್ಪ ಸರ್ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ನಿಮ್ಮಲ್ಲಿ ಜೋರು ಚಪ್ಪಾಳೆಯ ಮೂಲಕ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನ ಕೋರೋಣ. ಈ ಒಂದು ಕಾರ್ಯಕ್ರಮದ ಪ್ರೇರಣೆ ಮತ್ತಷ್ಟು ಹೆಚ್ಚುತ್ತಾ ಇದೆ. ನಮ್ಮೆಲ್ಲ ಮಕ್ಕಳಿಗೆ ಒಂದು ಸ್ಫೂರ್ತಿಯ ಚಿಲುಮೆ ಚಿಗುರ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕೆಂದ್ರೆ ಇವತ್ತು ನಮ್ಮೊಂದಿಗೆ ಇರುವ ಗಣ್ಯರು ಸಾಧಾರಣ ರೈತ ಕುಟುಂಬದಲ್ಲಿ ಜನಿಸಿ ಅನೇಕ ಸವಾಲುಗಳನ್ನು ಎದುರಿಸಿ ಅಚಲ ಪರಿಶ್ರಮ, ಸಂಕಲ್ಪ ಮತ್ತು ಸೇವಾ ಮನೋಭಾವದಿಂದ ಇಂದು ದೇಶದ ಅತ್ಯಂತ ಗೌರವಾನ್ವಿತ ಶಸ್ತ್ರ ಚಿಕಿತ್ಸೆಯಲ್ಲಿ ಒಬ್ಬರಾಗಿ ಗುರುತಿಸಿಕೊಂಡಿರುವಂತಹ ಮಹಾನ್ ಯೋಗಿ. 45 ವರ್ಷಗಳಿಗೂ ಹೆಚ್ಚು ಕಾಲ ವೈದ್ಯಕೀಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿ ಸಾವಿರಾರು ರೋಗಿಗಳಿಗೆ ಹೊಸ ಬದುಕು ನೀಡುತ್ತಿರುವಂತಹ ಅಸಂಖ್ಯಾತ ಕುಟುಂಬಗಳ ಬದುಕಿನಲ್ಲಿ ಆಶಾ ಕಿರಣವಾಗಿರುವ ಗೌರವಾನ್ವಿತ ಡಾಕ್ಟರ್ ಟಿ.ಎಚ್. ಅಂಜನಪ್ಪ ಸರ್ಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಹೃದಯಪೂರ್ವಕವಾದ ಸ್ವಾಗತವನ್ನ ಕೋರುತ್ತೇನೆ. ಅಧ್ಯಕ್ಷರು ಹಾಗೂ ಶ್ರೀ ಸಾಯಿ ಇಂಟರ್ನ್ಯಾಷನಲ್ ಸ್ಕೂಲ್ನ ಚೇರ್ಮನ್ ಆದಂಥ ಬಿ ಸುರೇಶ್ ಸರ್ಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರು ಏನು ಸಂಪಾದಿಸಿದ್ದಾರೆ ಅಂದರೆ ನಿಮಗೆ ಗೊತ್ತಾಗ್ತಾ ಇದೆ ಇವತ್ತು ಮೀಡಿಯಾ ಮುಂದೆ. ಅವರು ಜನ ಸಂಪಾದಿಸಿದ್ದಾರೆ, ದುಡ್ಡುಗಿಂತ ಅವರು ಮಾನ್ಯತೆ ಜನಕ್ಕೆ ಕೊಡ್ತಾರೆ. ಅದು ಸೋಷಲ್ ವರ್ಕ್ ಮಾಡೋದು ಅವ್ರಿಗೆ ತುಂಬ ಒಂದು ಆಸೆ, ಅದು ನಮಗೂ ತುಂಬ ಇಷ್ಟ ಆಗಿದೆ. ಅವ್ರು ತುಂಬ ಕೊರೋನಾ ಕಾಲದಲ್ಲಿ ನೀವೆಲ್ಲ ನೋಡಿರ್ಬೋದು, ಅವರು ಕಿಟ್ ಕೊಟ್ಟಿದ್ದೇ ಇರ್ಬೋದು, ಒಂದು 10,000 ಕಿಟ್ ಕೊಟ್ಟಿದ್ದಾರೆ. 2 ತಿಂಗಳು ಅವ್ರು ಕ್ಯಾಂಟೀನ್ ಓಪನ್ ಮಾಡಿದ್ರು. ಬಡವರಿಗೆ ತುಂಬ ಅವ್ರು ಸಹಾಯ ಮಾಡ್ತಾರೆ. ಆಶೀರ್ವಾದ ಜಾಸ್ತಿ ಇದೆ ಅಂತ. ಹೌದು, ನೀವೇ ನೋಡ್ತಾ ಇದ್ದೀರಲ್ಲ ಇವತ್ತು ಅವ್ರು ಏನು ಸಂಪಾದಿಸಿದ್ದಾರೆ ಅಂದರೆ ಜನನ ಸಂಪಾದಿಸಿದ್ದಾರೆ, ಅದೇ ಅವ್ರದ್ದು ಇದು.
ನನ್ನ 50ನೇ ವರ್ಷದ ಬರ್ತಡೆಗೆ ಈ ಭಾಗದ ಜನಪ್ರಿಯ ಶಾಸಕರಾದಂಥ ಎಸ್ ಮುನ್ರಾಜಣ್ಣ ಅವ್ರ ದಂಪತಿ ಸುಜಾತ ಮುಂಡಾಜಾಕ್ ಅವರು ಬಂದು ನನಗೆ ಆಶೀರ್ವಾದ ಮಾಡಿದ್ದಾರೆ. ಅದೇ ರೀತಿ ನನಗೆ ನನ್ನ ತಂದೆ ತಾಯಿ ಆಶೀರ್ವಾದದಿಂದ ಇವತ್ತೊಂದು ಸಣ್ಣದೊಂದು ಶಾಲೆ ಕಟ್ಟಿದ್ದೀವಿ CBSEಗೆ. ನಾನು ಆ ಭಗವಂತನ ಒಂದು ಆಶೀರ್ವಾದ. ನಾನು ಒಬ್ಬ ಸಾಯಿ ಬಾಬನ ಪರಮ ಭಕ್ತ. ಬಾಬನ ಆಶೀರ್ವಾದದಿಂದ ಇವತ್ತು ಶ್ರೀ ಸಾಯಿ ಇಂಟರ್ನ್ಯಾಷನಲ್ ಅಂತ ಶಾಲೆನ ಇವತ್ತು ಉದ್ಘಾಟನೆ ಮಾಡಿದ್ದೀನಿ. ಅದ್ರ ಜೊತೆಗೆ ನನ್ನ 50ನೇ ವರ್ಷದ ಹುಟ್ಟುಹಬ್ಬ, ನನ್ನ ಶ್ರೀಮತಿಯ ಒಂದು ಆಸೆ. ನನ್ನ ಬರ್ತಡೇ ದಿವಸನೇ, ನಾನು ಹುಟ್ಟಿದ ದಿವಸನೇ ಈ ಶಾಲೆನ ಇನಾಗ್ರೇಷನ್ ಮಾಡಬೇಕಂತೇಳಿ ಭಾಳ ಅವ್ರು ಆಸೆ ಪಟ್ಟಿದ್ರು. ಅವ್ರ ಮಾತನ್ನ ಮಾನ್ಯತೆ ಕೊಟ್ಟು ಈ ಶಾಲೆನ ಇವತ್ತು ಲೋಕಾರ್ಪಣೆ ಮಾಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನನ್ನೆಲ್ಲ ಗ್ರಾಮದ ಹಿರಿಯರು, ಅಕ್ಕಪಕ್ಕದ ಬಡಾವಣೆಯರು, ನನ್ನೆಲ್ಲ ಹಿತೈಷಿಗಳು, ನನ್ನ ಬಂಧು ಬಳಗ ಎಲ್ಲ ಬಂದು ಇವತ್ತು ನನಗೆ ಆಶೀರ್ವಾದ ಮಾಡಿದ್ದಾರೆ. ನನಗೆ ಭಾಳ ಖುಷಿಯಾದಂಥ ದಿನ ಇವತ್ತು. ನಾನು 50 ವರ್ಷದ ಏನೋ ಒಂದು ಸಾಧನೆ ಮಾಡಿದ್ದೀನಿ ಅನ್ನಿಸ್ತಾ ಇದೆ. ಅದಕ್ಕೆ ಏನೇ ಮಾಡಿದ್ರು ನನ್ನ ತಂದೆ ತಾಯಿಯ ಒಂದು ಬೆಂಬಲ, ಆಶೀರ್ವಾದ ನನ್ನ ಬೆನ್ನಿಂದ ಇದೆ. ಜನ ಪ್ರೀತಿಯಿಂದ ನಾನಾ ಕಡೆಯಿಂದ ಬರ್ತಾ ಇದ್ದಾರೆ. ಸುರೇಶ್ ಹೇಳೋದು ಒಂದು ವಿಶ್ ಮಾಡಬೇಕು ಅಂತ, ಆ ಪ್ರೀತಿ ವಿಶ್ವಾಸ ಗೊತ್ತಿಲ್ಲ, ಅದು ನನ್ನ ತಾಯಿ ತಂದೆ ಕೊಟ್ಟಿರ್ತಕ್ಕಂಥ ಒಂದು ಕೊಡೆ. ಈ ಗ್ರಾಮದ ಅಕ್ಕಪಕ್ಕದಲ್ಲಿ ಆ ಪ್ರೀತಿ ವಿಶ್ವಾಸ, ಜನ ಪ್ರೀತಿಯಿಂದ ಬರ್ತಾ ಇದ್ದಾರೆ. ಆ ಗೌರವಕ್ಕೆ ನಾನು ಯಾವತ್ತೂ ನನ್ನ ಜನರಿಗೆ ನಾನು ಜನಸೇವೆಗೆ ಬದ್ಧನಾಗಿರ್ತೀನಿ, ಸೇವಕನಾಗಿರ್ತೀನಿ. ಮುಂದೆ ಕೂಡ ನನಗೆ ಸೇವಕನಾಗಿ ಅವಕಾಶ ಮಾಡಿಕೊಟ್ರೆ ಜನಸೇವೆ ಮಾಡೋಕ್ಕೆ ನಾನು ಬದ್ಧನಾಗಿರ್ತೀನಿ. ಎಲ್ರಿಗೂ ನನ್ನ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ನನ್ನ ಹಿತೈಷಿಗಳು, ನನ್ನ ಸ್ನೇಹಿತರುಗಳು, ನನ್ನ ಗ್ರಾಮಸ್ಥರು, ಅಕ್ಕಪಕ್ಕ ಗ್ರಾಮಸ್ಥರು, ನನ್ನೆಲ್ಲ ಮುಖಂಡರುಗಳು ನನ್ನ ಧನ್ಯವಾದಗಳು ಹೇಳ್ತಾರೆ. ಹಿಂದೆ GB ಚುನಾವಣೆ ಗೊತ್ತಿಲ್ಲ, ಚುನಾವಣೆ ಮಾಡ್ತಾರ ಗೊತ್ತಿಲ್ಲ. ಇವತ್ತು ನಾವು ಶಾಲೆ ಕಟ್ಟಡ ಉದ್ಘಾಟನೆ ಇಟ್ಕೊಂಡಿದ್ದೀವಿ. ಈ ಚುನಾವಣೆ ಬಗ್ಗೆ ಬೇಡ ಅಂತ ನನ್ನೊಂದು ಮಾಹಿತಿ. ಆ ಚುನಾವಣೆ ಬಂದಾಗ ನನ್ನ ಹಿರಿಯರಿದ್ದಾರೆ, ನಮ್ಮ ಕೋರ್ ಕಮಿಟಿ ಇದೆ, ನನ್ನ ಹಿರಿಯರಾದಂಥ ನನ್ನ ಎಲ್ಲ ಮುಖಂಡರಿದ್ದಾರೆ. ಅವರೆಲ್ಲ ಕೂತು ಚರ್ಚೆ ಮಾಡಿ ಸುರೇಶನ್ ಎಲ್ಲಿ ನಿಲ್ಲಿಸ್ಬೇಕಂತ ತೀರ್ಮಾನ ಮಾಡ್ತಾರೆ. ಆ ತೀರ್ಮಾನಕ್ಕೆ ನಾನು ಬದ್ಧವಾಗ್ತೀನಿ. ನಾನು ಎಲ್ಲೋ ಅಭ್ಯರ್ಥಿ ಅಂತ ಹೇಳಕ್ಕೆ ಹೋಗಲ್ಲ. ಯಾವ ವಾರ್ಡ್ ಕೊಟ್ಟರು ನಾವು GB ನಿಲ್ತೀವಿ. ಜನ ಆಶೀರ್ವಾದ ನಮಗೆ ತಗೊಳ್ತೀವಿ, ಪ್ರೀತಿ ವಿಶ್ವಾಸದಿಂದ ಬರ್ತೀವಿ ನಾವು.